ಇಲ್ಲಿ ಆಗ್ತಾ ಇರೋ ಬೆಳವಣಿಗೆ ನೋಡಿ ಎಷ್ಟು ಕುತೂಹಲಕಾರಿ ಇದೆ, ಎಷ್ಟು ರೋಮಾಂಚನವಾಗಿದೆ ಅಂತ ಹೇಳಿದ್ರೆ, ಇವತ್ತು 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟ್ ಪರವಾಗಿ ಸೌಜನ್ಯ ಹೋರಾಟಗಾರರ ವಿರುದ್ಧ ವಾದ ಮಾಡೋದಕ್ಕೆ ಕ್ರೈಮ್ ನಂಬರ್ 3925 ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಟ್ರಸ್ಟ್ ಪರವಾಗಿ ವಾದ ಮಾಡೋದಕ್ಕೆ ಹಿರಿಯ ನ್ಯಾಯವಾದಿಗಳಾದಂಥ ಸಿ ವಿ ನಾಗೇಶ್ ಅವರು ಬರ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರಬಹುದು, ಸಿ ವಿ ನಾಗೇಶ್ ಅವರು ವೆರಿ ಕಾಸ್ಟ್ಲಿಯೆಸ್ಟ್, ಅತಿ ಹೆಚ್ಚು ದುಬಾರಿ ನ್ಯಾಯವಾದಿಗಳು. ಅವರು ಸೀನಿಯರ್ ಅಡ್ವೊಕೇಟ್ ಇದ್ದಾರೆ, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಬರಲಿ, ವೆಲ್ಕಮ್, ಮೋಸ್ಟ್ ವೆಲ್ಕಮ್, ಸ್ವಾಗತ ಸುಸ್ವಾಗತ ಅವರಿಗೆ. ನಮ್ಮ ವಿರುದ್ಧ ವಾದ ಮಾಡೋಕೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ನಮ್ಮನ್ನ ನಾವು ಸೌಜನ್ಯ ಹೋರಾಟಗಾರರು ಆರೋಪಿ 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 ಅಂತೆಲ್ಲ ಬಡ್ಕೊಂಡ್ರು. ಈಗ ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟ್ ಪರವಾಗಿ ಅವರು ಅರ್ಜಿ ಹಾಕಿದ್ದಾರೆ, ವಕಾಲತ್ ಹಾಕಿದ್ದಾರೆ. ಅದರ ಅರ್ಥ ದೇವಸ್ಥಾನದವರು ಕೂಡ ಆರೋಪಿಗಳಾದ್ರ ಅನ್ನುವಂಥ ಸಂಶಯ ನನಗೆ ಬರ್ತಾ ಇದೆ. ಇಲ್ಲತ್ತಂದ್ರೆ ಯಾಕಪ್ಪ ಮೂಗು ತೋರಿಸ್ಕೋಬೇಕು? ಮೂಗು ತೋರ್ಸೋಕೆ ಯಾಕೆ ಬಂದ್ರಿ? ಇಲ್ಲಿ ಪ್ರಕರಣ ಇರೋದು ನಮ್ಮನ್ನ ಏನೋ ಕಾಗ್ನೈಸೆನ್ಸ್ ತಗೋಬೇಕು ಅಂತ ಹೇಳಿ. ಹಾಗಿದ್ರೆ ಇವ್ರಿಗೆ ಡೌಟ್ ಇದೆಯಾ ಇವರು ಆರೋಪಿಗಳಾಗಿದ್ದಾರೆ ಅಂತ ಹೇಳಿ? ಸೊ ಈ ಒಂದು ಸಂಶಯ ಬರ್ತಾ ಇದೆ. ಹಿಂಗಾಗಿ ಇದು ಬಹಳ ಕುತೂಹಲಕಾರಿ ಬೆಳವಣಿಗೆ. ಉತ್ತರ ಕೊಡಬೇಕು ಯಾರಾದರೂ. ದೇವಸ್ಥಾನದ ಟ್ರಸ್ಟ್ನವರು ನಮ್ಮನ್ನು ಆರೋಪಿಗಳನ್ನಾಗಿ ಮಾಡಕ್ಕೆ ಹೋಗಿ ಬಹುಶಃ ತಾವೇ ಆರೋಪಿಗಳಾಗಿದ್ದಾರಾ ಅಂತ ಡೌಟ್ ಬರ್ತದೆ. ಅದನ್ನ ಕ್ಲಾರಿಫಿಕೇಶನ್ ಕೊಡ್ಲಿ. ನಮಸ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.